ನಮಸ್ಕಾರ ರೀ ಎಲ್ಲರಿಗೂ ದ್ವಿತಿ ಲಾಗ್ಸ್ ಚಾನಲ್ಗೆ ಸ್ವಾಗತ ರೀ. ಇವತ್ತಿನ ವಿಡಿಯೋದಲ್ಲಿ ರೀ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕಡಲೆಬೇಳೆ ಹೋಳಿಗೆನ ಹೆಂಗೆ ಮಾಡೋದು ಅಂತೇಳಿ ತೋರ್ಸತ್ತೀನಿ ರೀ. ಹೋಳಿಗೆ ಮಾಡೋಕ್ಕೆ ಬರದೇ ಇರೋರು ಸಹಿತ ತುಂಬ ಈಸಿಯಾಗಿ ಮಾಡ್ಕೋಬೋದು. ನಾನು ಹೇಳೋ ಒಂದು ಟಿಪ್ಸನ್ನು ಫಾಲೋ ಮಾಡ್ಕೋರಿ, ನೀವು ತುಂಬ ಸುಲಭವಾಗಿ ಮಾಡ್ತೀರಾ. ಇವಾಗ ನಾನು 2 ಲೋಡ್ದಷ್ಟು ಕಡಲೆಬೇಳೆನ ತೊಗೊಂಡು ಸ್ವಚ್ಛವಾಗಿ ತೊಳ್ಕೊಳತ್ತೀನಿ ರೀ. ಇವು ನಾವು ಮನೆಯಲ್ಲಿ ಕಡಲೆ ತೊಗೊಂಡು ಬೇಳೆನ ಮನೆಯಲ್ಲಿ ಒಡೆದಿರುವಂಥ ಕಡಲೆಬೇಳೆ ರೀ. ಅದಕ್ಕೆ ಬೇಯೋಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಸ್ವಲ್ಪ ಅರಿಶಿನ ಹಾಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಅದನ್ನು ನಾನು ಬೇಯೋಕ್ಕೆ ಇಡ್ತೀನಿ ರೀ. 3 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕ್ರಿ. ಅದಕ್ಕಿಂತ ಜಾಸ್ತಿ ಇಟ್ಟು ಅಂದ್ರೆ ಭಾಳ ಪೂರ್ತಿಯಾಗಿ ಕುದಿತಾವ್ರಿ, ಹೋಳಿಗೆ ಮಾಡೋಕ್ಕೆ ಬರೋದಿಲ್ಲ. 3ರಿಂದ 4 ವಿಸಿಲ್ ಕುದಿಸ್ಕೊಂಡ್ರೆ ಸಾಕು. ಈಗ ಅದು ಕೂಗುವವರೆಗೂ ನಾವಿಲ್ಲಿ ಹಿಟ್ಟನ್ನು ನಾದ್ಕೊಂಡ್ರಿ. ಹಿಟ್ಟು ನಾದ್ಕೊಂಡು ಅದು ನೆನಿತಂದ್ರೆ ಹೋಳಿಗೆ ಸಾಫ್ಟಾಗಿ ಸ್ವಲ್ಪನೂ ಹರಿಯದೆ ಮುರಿಯದೆ ಬರ್ತಾವ್ರಿ. ಇಲ್ಲಿ ನಾನು ಹೋಳಿಗೆ ಹಿಟ್ಟನ್ನು ತೊಗೊಂಡೇನಿ ರೀ. ಹೋಳಿಗೆ ಹಿಟ್ಟು ಇಲ್ಲ ಅಂತ ಸಿಗೋದಿಲ್ಲ ಅನ್ನೋರು ಅರ್ಧ ಗೋಧಿ ಹಿಟ್ಟು ಅರ್ಧ ರವೆನೂ ತೊಗೋಬೋದು. ಇಲ್ಲ 3 ಲೋಟದಷ್ಟು ಗೋಧಿ ಹಿಟ್ಟು ತೊಗೊಂಡ್ರೆ 1 ಲೋಟದಷ್ಟು ರವೆನ ತೊಗೋಬೋದು. ಇವಾಗ ನಾನು ಸ್ವಲ್ಪ ಎಣ್ಣೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನಾನು ಪೂರ್ತಿ ತಿಳುವಲ್ಲ ಪೂರ್ತಿ ಗಟ್ಟಿನೂ ಅಲ್ಲ ಮಧ್ಯಮದಲ್ಲಿ ಹಿಟ್ಟನ್ನು ನಾದ್ಕೊಳತ್ತೀನಿ ರೀ. ಪೂರ್ತಿಯಾಗಿ ಗಟ್ಟಿಯಾಗಿ ನಾದ್ಕೊಂಡು ಅಂದ್ರೆ ರೀ ಹೋಳಿಗೆ ಸ್ವಲ್ಪ ಹಾರ್ಡ್ ಆಗ್ತಾವ್ರಿ. ಪೂರ್ತಿ ತಿಳುವಾಗಿ ನಮ್ಮ ಹಿಟ್ಟನ್ನು ನಾದ್ಕೊಂಡು ಅಂದ್ರೆ ರೀ ನಮಗೆ ಲಟ್ಸೋಕ್ಕೆ ಬರೋದಿಲ್ಲ ರೀ. ಅದಕ್ಕೆ ಮಧ್ಯದಲ್ಲಿನೇ ಬರಬೇಕು ರೀ. ಅಷ್ಟು ಅದಕ್ಕೆ ಹಿಟ್ಟನ್ನು ನಾದಿಕೊಂಡ್ರೆ ಸಾಕ್ರಿ. ಹಿಟ್ಟನ್ನು ನಾದಿಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಚಿ ನಾವು ಅದಕ್ಕೆ ಒಂದು 15ರಿಂದ 20 ನಿಮಿಷ ಅಷ್ಟು ನೆನೆಯೋಕ್ಕಿಟ್ರೆ ಸಾಕಾಗತ್ತೆ ರೀ. ಅಂದರೆ ನಾವು ಬೇಳೆ ಕುದ್ದು ಅದನ್ನೆಲ್ಲ ಹದ ಮಾಡ್ಕೊಳ್ಳೋರಿಗೆ ಇಲ್ಲಿ ಹಿಟ್ಟು ನೆನೆಯುತ್ತೆ ರೀ. ಸ್ವಲ್ಪ ಕೈಗೆ ಎಣ್ಣೆನ ಹಚ್ಕೊಂಡು ಈ ಥರ ಮಾಡಿ ಇಟ್ಕೊಂಡು ಅಂದ್ರೆ ಬೇಗನೆ ಹಿಟ್ಟು ನೆನೆದು ಸಾಫ್ಟಾಗಿ ಬರುತ್ತೆ ರೀ. ಅದಕ್ಕಾಗಿ ಇಟ್ಟು ಅದನ್ನು ಮುಚ್ಚಿ ಒಂದು ನಮ್ದು ಹಿಟ್ಟು ಅಂದರೆ ಹೂರಣ ಎಲ್ಲ ಹದ ಆಗೋವರೆಗೂ ನಾವು ಅದನ್ನು ನೆನೆಯೋಕ್ಕೆ ಇಡೋಣ್ರಿ. ಇವಾಗ ಒಂದು ಪ್ಲೇಟ್ ಮುಚ್ಚಿ ಇಡತ್ತೀನಿ ರೀ. ಅಷ್ಟರಲ್ಲಿ ಬೇಳೆ ಕೂದು ಕುಕ್ಕರ್ ಸಹಿತ ವಿಸಿಲ್ ಬಂದಿತ್ತು ರೀ. ಇವಾಗ ನಾನು ಬೇಳೆ ಕುದ್ದಾವಿಲ್ಲ ಅಂಥೇಳಿ ಸ್ಪೂನ್ನಿಂದ ನೋಡ್ರಿ. ಕುದ್ದಿಲ್ಲ ಅಂದರೆ ಮತ್ತೊಂದು ವಿಸಿಲ್ಲ ಕೂಗಿಸ್ಕೋಬೇಕಾಗತ್ತೆ ರೀ. ಇವಾಗ ನನಗಂತೂ ಕರೆಕ್ಟಾಗಿ ಬೇಳೆ ಕುದ್ದಿದ್ದಾವ್ರಿ. ಯಾಕಂದರೆ ನಾವು ಯಾವಾಗಲೂ ಮನೆಯಲ್ಲಿನೇ ಅಂಗಡಿಯಲ್ಲಿ ತರೋದಾದರೆ ಮಿಕ್ಸ್ ಇರ್ತಾವ್ರಿ. ಅದೇ ನಾವು ಮನೆಯಲ್ಲೇ ಕಡಲೆ ತೊಗೊಂಡು ಒಡಿಸೋದ್ರಿಂದ ಅವು ಒಂದೇ ಥರ ಒಂದೇ ಹದದಲ್ಲಿ ಇರ್ತಾವ್ರಿ. ಅದಕ್ಕೋಸ್ಕರ ನಾವು ಯಾವಾಗಲೂ ಮನೆಯಲ್ಲಿನೇ ರೆಡಿ ಮಾಡ್ಕೋತೀವಿ. ಇವಾಗ ಕಡಲೆಬೇಳೆ ಕುದ್ದವ್ರಿ. ಇವಾಗ ನಾನು ಸ್ವಲ್ಪ ಬಿಸಿನೀರನ್ನು ಹಾಕ್ಕೊಳತ್ತೀನಿ ರೀ. ಯಾಕಂದ್ರೆ ಬಿಸಿನೀರು ಹಾಕ್ಕೊಳ್ಳೋದ್ರಿಂದ ಸಾರು ಮಾಡೋಕ್ಕೆ ನಮಗೆ ಕಟ್ಟು ಬರುತ್ತೆ ರೀ. ಅಂದರೆ ಅದರದ್ದು ಬೇಳೆ ಕಟ್ಟು ಬರುತ್ತೆ. ಅದಕ್ಕೋಸ್ಕರ ಕಟ್ಟಿನ ಸಾರು ತುಂಬ ರುಚಿಯಾಗುತ್ತೆ. ಅದಕ್ಕೆ ಸ್ವಲ್ಪ ಬಿಸಿನೀರನ್ನು ಹಾಕ್ಕೊಂಡೇನಿ ರೀ. ಇವಾಗ ನೀರನ್ನು ಪೂರ್ತಿಯಾಗಿ ಸೋಸ್ಕೊಳತ್ತೀನಿ ರೀ. ಈ ಥರ ಚಾಣ್ಗಿ ಇದ್ದರೆ ಚಾಣ್ಗಿಯಿಂದ ಸೋಸ್ಕೋಬೋದು. ನೀರಿನ ಅಂಶ ಪೂರ್ತಿಯಾಗಿ ಹೋಗ್ಬೇಕು ರೀ. ಅಲ್ಲಿವರೆಗೂ ಸ್ವಲ್ಪ ಅದನ್ನು ಸೋಸ್ಕೋಬೇಕಾಗತ್ತೆ ರೀ. ಇವಾಗ ನಾನು ಅದನ್ನು ಮತ್ತೊಂದು ಪಾತ್ರೆ ಒಳಗೆ ಹಾಕ್ಕೋತೀನಿ ರೀ. ಅದನ್ನು ಇದೇನು ಸಾರು ಇರುತ್ತಲ್ರಿ ಅದು ವೇಸ್ಟ್ ಆಗಲ್ಲ, ಅದರಿಂದ ನಾವು ಸಾರು ಮಾಡ್ಕೋಬೋದು ರೀ. ಇವಾಗ ನಾನು ಮತ್ತೊಂದು ಪಾತ್ರೆ ಒಳಗೆ ಅದನ್ನು ಹಾಕ್ಕೋತೀನಿ ರೀ. ಇಲ್ಲಿ ನಾನು ಬೆಲ್ಲನ ಹಾಕ್ಕೊಳತ್ತೀನಿ ರೀ. ಬೆಲ್ಲ ಪುಡಿ ಇದ್ರೂ ನಡೆಯುತ್ತೆ ರೀ. ನಾನಿಲ್ಲಿ ಜಜ್ಜಿರುವಂಥ ಬೆಲ್ಲನ ತೊಗೊಂಡೇನು. ಪೌಡ್ರ್ ಬೆಲ್ಲನೂ ಸಿಗುತ್ತೆ, ಅದನ್ನು ಸಹಿತ ನೀವು ಯೂಸ್ ಮಾಡ್ಕೋಬೋದು ರೀ. ಹೋಳಿಗೆ ಮಾಡೋದು ತುಂಬ ಕಷ್ಟ ಅಂತ ಅನ್ಸುತ್ತೆ ರೀ. ಆದರೆ ನನಗೆ ಹೋಳಿಗೆನ 1 kg ಹೋಳಿಗೆನ ನಾನು 1 ಅವರಲ್ಲಿ ಆರಾಮ್ಸೆಯಾಗಿ ಮಾಡ್ತೀನಿ. ಹೋಳಿಗೆ ಮಾಡೋದಂದ್ರೆ ನನಗೆ ತುಂಬ ಇಷ್ಟ ರೀ. ನಿಮಗೂ ಹೋಳಿಗೆ ಮಾಡೋದು ಇಷ್ಟನಾ ಕಷ್ಟನಾ ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ. ಇವಾಗ ನಾನು ಪಾತ್ರೆಯಲ್ಲಿ ಹಾಕ್ಕೊಂಡಿರುವಂಥ ಬೇಳೆನ ಈ ಥರನಾಗಿ ಸ್ಪೂನ್ನಿಂದ ಸ್ವಲ್ಪ ಅದನ್ನು ಸ್ಮ್ಯಾಶ್ ಮಾಡ್ಕೊಳತ್ತೀನಿ ರೀ. ಸ್ಮ್ಯಾಶರ್ ಇದ್ರೂ ಸಹಿತ ನಡೆಯುತ್ತೆ. ನಾನು ಸ್ಮ್ಯಾಶರ್ ಏನು ಯೂಸ್ ಮಾಡಲ್ಲ, ಸ್ಪೂನ್ನಿಂದನೇ ಮಾಡ್ಕೊಳತ್ತೀನಿ ರೀ. ಇವಾಗ ಜಜ್ಜಿ ಇಟ್ಕೊಂಡಿರುವಂಥ ಬೆಲ್ಲನ ಹಾಕ್ಕೊಳತ್ತೀನಿ ರೀ. ಈ ಹೋಳಿಗೆ ಮಾಡೋಕ್ಕೆ ಬೆಲ್ಲ ಜಾಸ್ತಿ ಬೇಕಾಗೋದಿಲ್ಲ ರೀ. ಸ್ವಲ್ಪ ಬೆಲ್ಲ ಆದರೂ ಸಾಕು. ಜಾಸ್ತಿ ಆದರೆ ಪೂರ್ತಿ ತಿಳುವಾಗಿಬಿಡುತ್ತೆ ರೀ. ಅದು ಕುದಿಯೋವರೆಗೆ ಟೈಮ್ ಭಾಳ ಬೇಕಾಗುತ್ತೆ ರೀ. ಅದಕ್ಕೋಸ್ಕರ ನೋಡಿಕೊಂಡು ಬೆಲ್ಲನ ಹಾಕ್ಕೊಳ್ರಿ. ಅದು ಅಲ್ಲದೆ ಫಸ್ಟ್ ಟೈಮ್ ಟ್ರೈ ಮಾಡೋರು ಒಂದು ಸ್ವಲ್ಪ ಕಡಿಮೆನೇ ಬೆಲ್ಲ ಹಾಕೊಂಡ್ರೆ ನಿಮಗೆ ಸ್ವಲ್ಪನೂ ಹರಿಯದೆ ಮಾಡೋಕ್ಕೆ ಈಸಿಯಾಗಿ ಬರ್ತಾವ್ರಿ. ನಾನು ಎಲ್ಲ ಬೆಲ್ಲನ ಪೂರ್ತಿಯಾಗಿ ಮಿಕ್ಸ್ ಮಾಡಿ ಒಲೆ ಮೇಲೆ ಇಟ್ಟು ಅಂದರೆ ಗ್ಯಾಸ್ ಮೇಲೆ ಇಟ್ಟು ಬೇಯಿಸ್ಕೊಳತ್ತೇನೆ ರೀ. ಪೂರ್ತಿಯಾಗಿ ಅದು ಹೊಂದ್ಕೋಬೇಕ್ರಿ. ಬೆಲ್ಲ ಮತ್ತು ಬೇಳೆ ಎಲ್ಲನೂ ಚೆನ್ನಾಗಿ ಹೊಂದ್ಕೋಬೇಕ್ರಿ. ಅಲ್ಲಿವರೆಗೂ ನಾವು ಒಲೆ ಮೇಲೆ ಇಟ್ಟು ಬೇಯಿಸ್ಕೋಬೇಕು. ಇದೇ ಮೇನ್ ಸ್ಟೆಪ್ ಇರುತ್ತೆ ರೀ. ಯಾಕಂದ್ರೆ ನಾವು ಎಷ್ಟು ಚೆನ್ನಾಗಿ ಹೋಳಿಗೆನ ಕುದಿಸ್ಕೊತೀವಲ್ರಿ, ಅಂದರೆ ಬೇಳೆನ ಕುದಿಸ್ಕೊತೀವೋ ಅಷ್ಟು ಹೋಳಿಗೆ ರುಚಿಯಾಗಿ ಬರ್ತಾವ್ರಿ. ನಾವು ಬೇಗನೆ ಅದನ್ನು ಇಳಿಸ್ಕೊಂಡು ಅಂದರೆ ಹೋಳಿಗೆ ಅಷ್ಟೊಂದು ಟೇಸ್ಟ್ ಅನಿಸೋದಿಲ್ಲ. ಬೆಲ್ಲ ಬೇಳೆಯೊಂದಿಗೆ ಚೆಂದಾಗಿ ಮಿಕ್ಸ್ ಆತಂದ್ರೆ ರೀ ನಮಗೆ ಬಾಯಲ್ಲಿ ಹೋಳಿಗೆ ರುಚಿ ಅನ್ನಿಸ್ತಾವ್ರಿ. ಇವಾಗ ಪೂರ್ತಿಯಾಗಿ ನಮಗೆ ಅದು
ಗಟ್ಟಿ ಆಗ್ಬೇಕ್ರಿ. ಅಲ್ಲಿವರೆಗೂ ನಾವು ಈ ಥರನಾಗಿ ಸ್ಪೂನ್ದಿಂದ ಕೈ ಆಡಿಸ್ಕೊತಾ ಇರ್ಬೇಕ್ರಿ. ನಾವು ಬೇಗನೆ ಇಳಿಸ್ಕೊಂಡು ಅಂದ್ರೆ ಹೂರಣ ತಿಳುವಾಗಿಬಿಡತ್ರಿ. ನಾವು ಇಲ್ಲೇ ಬೇಯಿಸ್ಕೊಳ್ಳುವಾಗ ಚಂದಂಗೆ ಬೇಯಿಸ್ಕೊಂಡು ಅಂದ್ರೆ ನಮಗೆ ಹೂರಣ ತಿಳುವಾಗೋದಿಲ್ಲ ರೀ. ಇದೇ ಮೇನ್ ಇರುತ್ತೆ ರೀ. ಇವಾಗ ಪ್ಲೇಟ್ ಮುಚ್ಚಿ ಅದನ್ನು ಸ್ವಲ್ಪ ಬೇಯಿಸ್ಕೊಳಕ್ಕೆ ಬಿಡೋಣ. ಇವಾಗ ನಾನಿಲ್ಲಿ ಇದನ್ನು ಹೂರಣನ ಸಣ್ಣದಾಗಿ ಹರ್ಕೋತೀನಿ ರೀ. ನೀವು ಮಿಕ್ಸಿ ಜಾರ್ನಲ್ಲಿ ಬೇಕಾದರೂ ಸಣ್ಣ ಮಾಡ್ಕೋಬೋದು. ನಾನು ಈ ಥರ ಚಾಣ್ಗಿಯಲ್ಲಿ ಮಾಡ್ಕೋತೀನಿ ರೀ. ಮಿಕ್ಸಿ ಜಾರ್ನಲ್ಲಿ ನನಗೊಂದೊಂದು ಬೇಳೆ ಉಳಿಯುತ್ತೆ ರೀ. ಹಾಗಾಗಿ ಹೋಳಿಗೆ ಹರಿಯುತ್ತೆ ಅಂತ ನಾನು ಯಾವಾಗಲೂ ಇದೇ ಚಾಣ್ಗಿನ ಯೂಸ್ ಮಾಡ್ತೀನಿ ರೀ. ನೀವು ಯಾವ ಥರ ಹೂರಣನ ಸಣ್ಣ ಮಾಡ್ತೀರಲ್ರಿ ಅದೇ ಥರನಾಗಿ ಮಾಡ್ಕೋರಿ. ಇದಂತೂ ನನಗೆ ಭಾಳ ಈಸಿ ಸ್ಟೆಪ್ ಅನ್ಸುತ್ತೆ ರೀ. ಬೇಗನೆ ಆಗತ್ತೆ ರೀ. ಈ ಥರನಾಗಿ ಒಂದು ಸಣ್ಣದ ಲೋಟ ಅಥವಾ ಚೊಂಬಣ್ಣ ತೊಗೊಂಡು ಈ ಥರ ತೀಡಿದ್ರೆ ಆಯಿತು. ಕೆಳಗಡೆ ಅದು ಸಣ್ಣದ ಬಂದುಬಿಡುತ್ತೆ ರೀ. ಒಂದೊಂದು ಸಾರಿ ಬೆಲ್ಲದಲ್ಲಿ ನಾವು ಜಜ್ಜಿರೋ ಬೆಲ್ಲನ ಯೂಸ್ ಮಾಡ್ತೀವಲ್ರಿ, ಬೆಲ್ಲದಲ್ಲಿ ಒಂದೊಂದು ಹಳ್ಳ ಅದು ಇರುತ್ತೆ ರೀ. ಅದು ಸಹಿತ ಈ ಚಾಣ್ಗಿಯಲ್ಲಿ ಮೇಲ್ಗಡೆ ಉಳಿದು ಬಿಡುತ್ತೆ ರೀ. ಇವಾಗ ನೋಡಿರಿ ಪೂರ್ತಿಯಾಗಿ ಗಟ್ಟಿಯಾಗಿ ಒಂದು ಹದಕ್ಕೆ ಬಂದೈತೆ ರೀ. ಇವಾಗ ನಾನು ಅಷ್ಟರಲ್ಲಿ ಹಿಟ್ಟು ಸಹಿತ ನೆನೆದಿತ್ತು. ನಾದಿಟ್ಟಿರುವಂಥ ಹಿಟ್ಟನ್ನು ತೊಗೊಂಡೆ. ಅದನ್ನು ಸ್ವಲ್ಪ ಕೈಗೆ ಎಣ್ಣೆನ ಹಚ್ಕೊಂಡು ಮತ್ತೊಮ್ಮೆ ಒಂದು ಸ್ವಲ್ಪ ನಾದಿಕೊಂಡು ಇವಾಗ ಎರಡನ್ನೂ ಸೇರಿ ಉಳ್ಳಿನ ತುಂಬ್ಕೊಳ್ಳೋಣ್ರಿ. ಹೆಂಗೆ ಉಳ್ಳಿ ತುಂಬ್ಕೊಳ್ಳೋದಂತ ತೋರಿಸ್ತೀನಿ ನೋಡೋಣ ಬರ್ರಿ. ನೀವು ಯಾವ ಸೈಜಿಗೆ ಮಾಡ್ಕೋತೀರಿ ಅದನ್ನು ನೋಡ್ಕೋಬೇಕ್ರಿ. ಫಸ್ಟ್ ಟೈಮ್ ಮಾಡೋರು ನಿಮಗೆ ಹೋಳಿಗೆ ಮಾಡೋಕ್ಕೆ ಬರೋದಿಲ್ಲ, ಯಾವಾಗಲೂ ಮಾಡುವಾಗ ಹರಿತಾವೆ ಅಂತ ಆದರೆ ಸ್ವಲ್ಪ ನಾವು ಕಣಕ ಅಂದರೆ ಗೋಧಿ ಹಿಟ್ಟಿನ ಕಣಕ ಏನಿರುತ್ತಲ್ರಿ ಅದನ್ನು ಒಂದು ಚೂರು ಜಾಸ್ತಿ ತೊಗೋಬೇಕಾಗತ್ತೆ ರೀ. ಹೂರಣನ ಒಂದು ಸ್ವಲ್ಪ ಕಡಿಮೆ ತೊಗೋಬೇಕಾಗತ್ತೆ ರೀ. ಒಂದು ಅಡಿಕೆ ಬೆಟ್ಟಿನಷ್ಟು ಕಡಿಮೆ ತೊಗೊಂಡ್ರೆ ಹೂರಣ ಹರಿಯೋದಿಲ್ಲ, ಹೋಳಿಗೆ ಹರಿಯೋದಿಲ್ಲ. ನಿಮಗೆ ಮಾಡ್ತಾ ಮಾಡ್ತಾ ರೂಢಿ ಆಯಿತು ಅಂತಂದರೆ ಎರಡನ್ನೂ ಸೇಮ್ ಕ್ವಾಂಟಿಟಿಯಲ್ಲಿ ತೊಗೊಂಡು ಮಾಡ್ಕೊಳ್ಳೋಕ್ಕೆ ಬರುತ್ತೆ ರೀ. ಇದು ಸಹಿತ ಹೊಸವಾಗಿ ಕಲಿಯೋರು ಹೊಸವಾಗಿ ಮಾಡೋರಾದರೆ ಅದು ಒಂದು ಟಿಪ್ಸು. ಯಾಕಂದರೆ ಹೂರಣ ಮೇಲ್ಗಡೆ ಕಣಕ ಇತ್ತಂದರೆ ಅದು ಪ್ರೊಟೆಕ್ಟ್ ಮಾಡುತ್ತೆ, ಹೊರಗಡೆ ಹೂರಣ ಬರದೇ ಇರೋ ಥರ. ಅದಕ್ಕಾಗಿ ಹೂರಣ ಹೊರಗಡೆ ಬರೋದಿಲ್ಲ, ಹೋಳಿಗೆ ಹರಿಯೋದಿಲ್ಲ. ಸ್ವಲ್ಪ ಕಣಕನ ಜಾಸ್ತಿ ತೊಗೋಬೇಕು, ಒಳಗಡೆ ಹೂರಣನ ಕಡಿಮೆ ತೊಗೋಬೇಕ್ರಿ. ನಾನಿವಾಗ ತೋರಿಸಿದ್ನಲ್ರಿ ಇದು ಪರ್ಫೆಕ್ಟ್ ವೇರಿ ಉಳ್ಳಿ ತುಂಬ್ಕೊಳ್ಳೋಕ್ಕೆ, ಹೋಳಿಗೆ ಹರಿಯೋದಿಲ್ಲ. ಸ್ವಲ್ಪ ಹೂರಣನ ಕಣಕನ ತೊಗೊಂಡು ಹೂರಣನ ಒಂದು ಕೈಯಿಂದ ಈ ಥರನಾಗಿ ಪ್ರೆಸ್ ಮಾಡ್ಕೋತಾ ಮೇಲ್ಗಡೆ ಬಟ್ಟಲ್ ಟೈಪ್ ಮಾಡ್ಕೋಬೇಕ್ರಿ. ನೋಡಿರಿ ನಾನು ತೋರ್ಸಾತೀನಲ್ರಿ ಈ ಥರನಾಗಿ ಒಂದು ಕೈಯಿಂದ ಪ್ರೆಸ್ ಮಾಡಬೇಕು. ಒಂದು ಕೈಯಿಂದ ಹೂರಣನ ಪ್ರೆಸ್ ಮಾಡ್ಕೋತಾ ಅದನ್ನು ಕಣಕನ ಮೇಲ್ಗಡೆ ತೊಗೊಂಬಂದು ಎಲ್ಲನೂ ತುದಿನ ಕೂಡಿಸಿ ಸ್ವಲ್ಪ ಮೇಲ್ಗಡೆ ಜಗ್ಗಿ ಅದನ್ನು ಹೊಳಿಸ್ಬಿಟ್ರೆ ಆಯ್ತು. ನಮಗೆ ಉಳ್ಳಿ ಕರೆಕ್ಟಾಗಿ ಬರ್ತಾವ್ರಿ. ಸ್ವಲ್ಪನೂ ಹೋಳಿಗೆ ಹರಿಯದೆ ಮಾಡೋಕ್ಕೆ ಬರ್ತಾವ್ರಿ. ಇವಾಗ ನೀವು ಫಸ್ಟ್ ಟೈಮ್ ಹೋಳಿಗೆ ಮಾಡ್ತೀವಿ, ನಮಗೆ ಮಾಡೋಕ್ಕೆ ಬರೋದಿಲ್ಲ, ಇಲ್ಲಿ ಲಟ್ಸುವಾಗ ಲಟ್ಟಣಿಗೆಗೆ ಹತ್ತತ್ತೆ, ಇಲ್ಲಾದರೆ ಹೋಳಿಗೆ ಮನೆಗಾದರೂ ಹತ್ತತ್ತೆ ಅನ್ನೋರು ಯಾವಾಗಲೂ ಹಿಟ್ಟು ಹಚ್ಚಿ ಲಟ್ಟಿಸ್ಕೋರಿ. ಯಾಕಂದರೆ ಹಿಟ್ಟು ಹಚ್ಚಿ ಹೊಸವಾಗಿ ಮಾಡೋರಾದರೆ ಹಿಟ್ಟು ಹಚ್ಚಿ ಲಟ್ಟಿಸ್ಕೊಳ್ಳೋದ್ರಿಂದ ನಾವು ಬೇಗನೆ ಚಪಾತಿ ಯಾವ ಥರನಾಗಿ ಲಟ್ಟಿಸ್ಕೊತೀವಲ್ರಿ ಆ ಥರನಾಗಿ ಲಟ್ಟಿಸ್ಕೊಂಡು ಅಂದರೆ ಹೋಳಿಗೆ ಸ್ವಲ್ಪನೂ ಹರಿಯೋದಿಲ್ಲ. ಅದರಲ್ಲೂ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಹಿಟ್ಟಿನ ಹೋಳಿಗೆ ಅಂದರೆ ಇಷ್ಟ ರೀ. ನಾವು ಜಾಸ್ತಿ ಹಿಟ್ಟಿನ ಹೋಳಿಗೆನೇ ಮಾಡ್ತೀವಿ, ಎಣ್ಣೆ ಹೋಳಿಗೆ ಕಡಿಮೆ ರೀ. ಅಂದರೆ ನಾವು ಬಿಸಿ ಇರುವಾಗ ಅಷ್ಟೇ ಎಣ್ಣೆ ಹೋಳಿಗೆನ ಮಾಡ್ತೀವಿ. ನಾವು ಹಿಟ್ಟಿನ ಹೋಳಿಗೆ ಮಾಡಿಕೊಂಡು ಅಂತ ಅಂದರೆ ಒನ್ ಡೇ ಸಹಿತ ಇಟ್ಟು ತಿನ್ಬೋದು ರೀ. ನೋಡಿರಿ ಹೊಸವಾಗಿ ಮಾಡೋರಾದರೆ ಹಿಟ್ಟಿನ ಹೋಳಿಗೆ ಹಿಟ್ಟು ಹಚ್ಚಿ ಹೋಳಿಗೆನ ಮಾಡೋದು ಒಳ್ಳೆಯದು. ಯಾಕಂದರೆ ಅದು ಹರಿಯೋದಿಲ್ಲ. ಒಂದು ಸಾರಿ ಟ್ರೈ ಮಾಡಿ ನೋಡಿರಿ. ಅಷ್ಟರಲ್ಲಿ ಹಂಚು ಸಹಿತ ಕಾದಿತ್ರಿ. ಇವಾಗ ನಾವು ಹಿಟ್ಟಿನ ಹೋಳಿಗೆ ಹಿಟ್ಟು ಹಚ್ಚಿ ಮಾಡಿದ್ದೀವಿ ಅಂದಮೇಲೆ ಎಣ್ಣೆನ ಸ್ವಲ್ಪ ಜಾಸ್ತಿಯಾಗಿಯೇ ಹಚ್ಕೋಬೇಕಾಗತ್ತೆ ರೀ ಹೋಳಿಗೆಗೆ. ಯಾಕಂದರೆ ಎಣ್ಣೆ ಹೋಳಿಗೆ ಥರ ಕಾಣಿಸ್ಬೇಕಲ್ರಿ, ಅದಕ್ಕೋಸ್ಕರ. ಇವಾಗ ಮೇಲ್ಗಡೆ ಕೆಳಗಡೆದ್ದೆಲ್ಲ ಬೇದಿದೆ. ಇವಾಗ ಹೊಳಿಸ್ಕೊತೇನೆ ನೋಡಿರಿ ನಾನು ಹೋಳಿಗೆನ. ಈ ಥರನಾಗಿ ಹೋಳಿಗೆನ ಹೊಳಿಸ್ಕೊಂಡು ಕರೆಕ್ಟಾಗಿ ಬೇಯಿಸ್ಕೋಬೇಕ್ರಿ. ಹಸಿ ಬಿಸಿ ಮಾಡಿಕೊಂಡು ಅಂತಾದರೆ ರೀ ಹೋಳಿಗೆ ಬೇಗನೆ ಹಳಿಸಿ ಹೋಗುತ್ತೆ ರೀ. ಈ ಥರನಾಗಿ ನಾವು ಕರೆಕ್ಟಾಗಿ ಕೆಂಪಾಗಿ ಹೋಳಿಗೆನ ಬೇಯಿಸ್ಕೊಂಡು ಅಂದರೆ 2 ರಿಂದ 3 ದಿವಸದವರೆಗೂ ಇಟ್ಟು ತಿನ್ಬೋದು ರೀ. ನಾವು ಜಾಸ್ತಿ ಹಿಟ್ಟಿನ ಹೋಳಿಗೆ ಮಾಡ್ತೀವಂದರೆ ಯಾಕಂದರೆ ಒಂದೊಂದು ಸಾರಿ ಜಾಸ್ತಿ ಆಗಿರುತ್ತೆ, ಉಳಿಯುತ್ತೆ. ಆವಾಗ ನಾವು ಹಿಟ್ಟಿನ ಹೋಳಿಗೆ ಆದರೆ ಒನ್ ಡೇ ಇಟ್ಟು ತಿನ್ಬೋದು. ಎಣ್ಣೆ ಹೋಳಿಗೆ ಆದರೆ ಬೇಗನೆ ಸ್ವಲ್ಪ ಅದು ಲೋಳೆ ಅಂತ ಆಗುತ್ತೆ ರೀ. ಅದಕ್ಕೋಸ್ಕರ ನಾವು ಹಿಟ್ಟಿನ ಹೋಳಿಗೆನ ಮಾಡ್ಕೋತೀವಿ ರೀ. ಇವಾಗ ಎರಡೂ ಕಡೆ ಕರೆಕ್ಟಾಗಿ ಚೆನ್ನಾಗಿ ಬೇಯಿಸ್ಕೊಂಡು ಅಂತ ಅಂದರೆ ನಮಗೆ ಹೋಳಿಗೆ ರೆಡಿ ಆಯ್ತು ರೀ. ನಾನು ಹೇಳಿರೋ ಎಲ್ಲ ಟಿಪ್ಸನ್ನು ಯೂಸ್ ಮಾಡ್ಕೊಂಡು ಹೋಳಿಗೆನ ಮಾಡಿ ನೋಡಿರಿ. ಹೆಂಗೆ ಅನಿಸ್ತು ಅಂತ ನಿಮ್ಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ. ಈ ಥರನಾಗಿ ಹೋಳಿಗೆ ಮಾಡಿ ವರಮಹಾಲಕ್ಷ್ಮಿ ದೇವಿಗೆ ನೈವೇದ್ಯ ಹಿಡಿದ್ರೆ ವರಮಹಾಲಕ್ಷ್ಮಿ ತಾಯಿ ಖುಷಿಯಾಗಿ ನಮ್ಮ ಇಷ್ಟಾರ್ಥಗಳನ್ನು ಈಡೇರಿಸ್ತಾಳ್ರಿ. ದೇವಿಯನ್ನು ಒಲಿಸ್ಕೊಳ್ಳೋಕ್ಕೆ ಇನ್ನೊಂದು ಒಳ್ಳೆಯ ಮಾರ್ಗ ಅಂದರೆ ಇಷ್ಟವಾದ ನೈವೇದ್ಯವನ್ನು ಮಾಡಿ ಅರ್ಪಿಸುವುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ರೀ. ಸರ್ವೇ ಜನೋ ಸುಖಿನೋ ಭವಂತು, ಅನ್ನದಾತೋ ಸುಖೀ ಭವ.